ಒಮ್ಮೊಮ್ಮೆ ಅನಿವಾರ್ಯ ಪ್ರಸಂಗಗಳು ಏನನ್ನೋ ಮಾಡಿಸುತ್ತವೆ. ಅಸಲಿಗೆ ಸಾಯಂಕಾಲ ನಾನು ಸಿಕ್ಕಾಪಟ್ಟೆ ಗಡಿಬಿಡಿಯ ಮನುಷ್ಯ. 4ರ ನಂತರ ಒಂದು 9ರವರೆಗೆ ನನ್ನನ್ನು ನಂಬಿ ಬಂದವರು ಪುನಃ ಹೋಗುವಂಥ ಪರಿಸ್ಥಿತಿ ಬರ್ತಾ ಇರ್ತದೆ ವೈದ್ಯನಾದ ಕಾರಣ. ರಜೆ ಅನ್ನುವಂಥದ್ದು ನನ್ನ ಜೀವಮಾನದಲ್ಲಿಲ್ಲ. ಆದರೆ ನಮ್ಮ ಗಂಗಾಧರ ಗಾಂಧಿ ಹಾಗೂ ರಾಣಿ ಪುಷ್ಪಲತಾ ದೇವಿ ಇಬ್ಬರು ನನಗೆ ಗಳಸ್ಯ ಕಂಠಸ್ಯ ಆಗಿ ಹೋಗಿದ್ದಾರೆ. ಹಾಗಾಗುವಾಗ ಅವರ ಯಾವುದೇ ಬೇಡಿಕೆಗಳಾಗಲಿ ಅಥವಾ ಅವರನ್ನು ಕೊಡುವ ಗೌರವಗಳಾಗಲಿ ಇವುಗಳನ್ನು ತಟ್ಟಿ ಕಡಿಯುವುದು ಅಂತ ಹೇಳ್ತಾರಲ್ಲ, ಹತ್ತಿಕ್ಕುವುದು, ಅದು ಮಾಡಲಿಕ್ಕೆ ಆಗುವುದೇ ಇಲ್ಲ. ಯಾಕಂದರೆ ಅವರು ನನಗೆ ಪರಿಚಿತರಾದ ಆರಂಭದಿಂದಲೇ ಅವರು ನನ್ನನ್ನು ಗೌರವಿಸಿದ್ದಾರೆ. ಅಂದರೆ ಮೊದಲೇ ನನ್ನನ್ನು ಏನೂ ಗೊತ್ತಿಲ್ಲ, ಯಾರೆಂದು ಗೊತ್ತಿಲ್ಲ, ಹೇಗೆಂದು ಗೊತ್ತಿಲ್ಲ. ಪ್ರಾಯಶಃ ಅಲ್ಲಿರಬೇಕದು ಬಲ್ಮಠ ಶಾಲೆಯಲ್ಲಿ ಅಂತ ಕಾಣ್ತದೆ. ಆವತ್ತೇ ನನಗೊಂದು ಕೊಪ್ಪೆ ಹಾಕಿದ್ದಾರೆ. ಇನ್ನೂ ನೀನು ಬರಬೇಡ ಅಂತೇಳಿ ಇವತ್ತು ಒಂದು ಕೊಪ್ಪೆ ಹಾಕಿದ್ದಾರೆ. ಹಾಗೆ ಆದರೆ ಅಲ್ಲ, ಅಂದರೆ ಬರ್ತಾ ಇರು ಅಂತ ಹೇಳಿ ಅನ್ನೋಣ. ಆಗ ನನಗೆ ಇನ್ನಷ್ಟು ಟೊಪ್ಪಿ ಸಿಗ್ಬೋದು. ಅಂತೂ ಅದೇನೇ ಇರಲಿ, ಎಲ್ಲ ತಮಾಷೆಗಾಗಿ ಒತ್ತು ಕಡಿದಿಗೆ ಹೇಳಿದೆ. ವೇದಿಕೆಯಲ್ಲಿರುವ ಇಂದಿನ ಸಭಾಧ್ಯಕ್ಷರೇ, ಇಂದು ಸನ್ಮಾನಿತಗೊಂಡವು ಒಂದು ವಾವ ಹೇಳುವ ನಮ್ಮ ಉಮೇಶ್ ಕಾರಂತರವರೇ, ಒಂದು ವ್ಯತ್ಯಾಸ ಅಂದರೆ ಇವತ್ತು ಅವರು ಹಾಡಲಿಲ್ಲ, ಅವರು ವಾಚಿಸಿದರು ಅಲ್ವಾ? ನನಗೆ ಅಷ್ಟು ಗಮನಿಸಲಿಲ್ಲ ಅವರು. ಹಾಗೆಯೇ ನಮ್ಮ ಇವರು ಮಮತಾ ಅವರೇ, ಅವರು ಸಹ ನನಗೆ ಭಾಳ ಬೇಕಾದವರೇ ಆಗಿದ್ದಾರೆ. ಶ್ರಾವಣ ಸಂಭ್ರಮ ಕರ್ನಾಟಕ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಒಂದು ಬಹಳಷ್ಟು ಹೆಸರುವಾಸಿಯಾದ ಸಂಸ್ಥೆ. ಅದರಲ್ಲೂ ಒಂದು ಇದು ಮತ್ತೊಂದು ನಮ್ಮ ಗಂಗಾಧರ ಗಾಂಧಿ ಅವರದ್ದು 2 ಜುಗಲ್ಬಂದಿಗಳು ಆಗ್ತಾನೇ ಇರ್ತವೆ. ಸಾಧ್ಯವಾದಷ್ಟು ಕಡೆ ನಾನು ಸಹ ಭಾಗವಹಿಸಿದ್ದೇನೆ. ಅಂತೂ ಒಂದು ವಿಶೇಷವಾದಂಥ ವಿಷಯ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದ್ದು ಅಂದರೆ, ಕಾವ್ಯ ಅಂದ್ರೇನು? ಆಗ ಅವರೊಂದು ಓದಿದರು, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಯಾಕೆ? ಯಾವುದೋ ಒಂದನ್ನು ಕಂಡಾಗ, ಯಾವುದೋ ಒಂದನ್ನು ನೋಡಿದಾಗ ಅದರಿಂದ ಯಾವುದೋ ಒಂದು ವಿಷಯದ ಒಂದು ತಿಳಿವಳಿಕೆ ಮೆದುಳಿಗಾಗಿ ಆಗ ನಮ್ಮ ಇಂದ್ರಿಯಗಳು ತನ್ಮಾತ್ರ ಅಂತ ಹೇಳ್ತಾರೆ. ಯಾವ ಇಂದ್ರಿಯ ಅದರ ತನ್ನ ಕೆಲಸ ಮಾಡೋದು, ಆ ಕೆಲಸವನ್ನು ಮಾಡಲು ಪ್ರಚೋದಿಸಿದಾಗ ಈ ಮೇಧಾಶಕ್ತಿ ಇದ್ದವ ಏನೋ ಒಂದು ಬರೀತಾನೆ, ಅದು ಕಾವ್ಯವಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕವಿಗಳೇ, ಪ್ರತಿಯೊಬ್ಬರೂ ಸಾಹಿತಿಗಳು. ಅದು ವಿಭಿನ್ನವಾದ ರೂಪಿನಲ್ಲಿರ್ಬೋದು. ಎಷ್ಟೋ ಮಂದಿ ಪ್ರಚುರಪಡಿಸುವುದಿಲ್ಲ, ಆದರೆ ಸಾಹಿತ್ಯ ಇರ್ತದೆ. ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳಿದಾಗ ತಾವೇನನ್ನಾರು ಹೇಳುವಂಥದ್ದು ಇರ್ತದೆ. ಅಂದರೆ ಸಾಹಿತ್ಯ ಅನ್ನುವಂಥದ್ದು ಹುಟ್ಟುವ ಮಗುವಿನ ಬಾಯಿಯಲ್ಲಿ ಬರುವ ಮಾತಿನಿಂದ ಆರಂಭ ಆಗ್ಬೋದು. ಎಷ್ಟೋ ಸಂದರ್ಭದಲ್ಲಿ ಮಗು ಆಟ ಆಡ್ತಾ ಏನೇನೋ ಹೇಳಿ ನಲಿಬಹುದು, ಅದು ಸಹ ಸಾಹಿತ್ಯ ಆಗ್ಬೋದು. ಯಾವಾಗ ಅದಕ್ಕೊಂದು ಚೌಕಟ್ಟು ಬಿದ್ದಾಗ, ಅದಕ್ಕೊಂದು ಪರಿಧಿ ಬಂದಾಗ, ಅದಕ್ಕೊಂದು ಹೊಸತಾದಂಥ ಬೆಳಕು ಬಿದ್ದಾಗ ಹಾಗೆ ಏನೋ ಬರಿತೇವೆ. ಈಗ ನಾವು ಇವತ್ತು ನೋಡಿದ್ದೇವೆ, ವೆಂಕಟೇಶ ಗಟ್ಟಿಯವರು ಶ್ರಾವಣದ ಮೇಲೆ ಒಂದು ನಾವು ಮಾಡಬೇಕಾದ ಕರ್ತವ್ಯವೇನು, ಆ ಸಂದರ್ಭದಲ್ಲಿ ಹೇಗಿರಬೇಕು ಇತ್ಯಾದಿಗಳನ್ನು ಒಳಗೊಂಡಂತೆ, ಅಂದರೆ ದೇವರ ಭಜನೆ ಮಾಡೋದಿರ್ಬೋದು, ದೈವ ಸಹ ಒಂದು ಹರಕೆಗಳನ್ನು ಬೇಡುವುದಿರ್ಬೋದು, ಅದಕ್ಕೋಸ್ಕರ ಮಾಡಬೇಕಾದ ಪೂಜೆ ಪುರಸ್ಕಾರಗಳು, ಒಟ್ಟಿನಲ್ಲಿ ಅಲ್ಲಿ ಸಾತ್ವಿಕತೆಯ ಒಂದು ರೂಪ ಆ ರೀತಿ ಬರುವ ಹಾಗೆ ಒಂದು ಕವನವನ್ನು ವಾಚಿಸಿದರು.
ಹಾಗೆ ವಾಣಿಶ್ರೀಯವರು ವರಮಹಾಲಕ್ಷ್ಮಿ ಅದರ ಒಂದು ವಿಶೇಷತೆಯನ್ನು ನಿಜವಾಗಿ ಇವತ್ತು ವರಮಹಾಲಕ್ಷ್ಮಿ ವೃತ ಅವರಿಗೆ ಭಾಳ ಶ್ರೇಷ್ಠ ಅದು ಮಹಿಳೆಯರಿಗೆ. ಅವರು ಆ ದಿವಸ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ಭಜಿಸ್ತಾ ಇರುವಂಥದ್ದು. ಅದರ ಮೇಲೆಯೇ ಒಂದು ಸಪ್ರಾಸ ಕವನವನ್ನು ವಾಚಿಸಿದರು. ಹಾಗೆಯೇ ಕೊಳಚಪ್ಪ ಗೋವಿಂದ ಭಟ್ರು ಎಂದಿನಂತೆ ಅವರದ್ದೊಂದು ಶೈಲಿ ಉಂಟು, ವಿಭಿನ್ನವಾದ ಶೈಲಿ. ಆ ಶೈಲಿಯಲ್ಲಿಯೇ ಶ್ರಾವಣವನ್ನು ಅದರಲ್ಲಿರುವ ಸಡಗರವನ್ನು ಎಳೆಯಾಗಿ ಬಿಡಿಸ್ತಾ ಅಂತ್ಯಪ್ರಾಸದಲ್ಲಿ ಕಾಣಿಸಿದರು. ಹಾಗೆಯೇ ದೀಪಾಚಲಿಂಬಿಯವರು ಅವರು ಶ್ರಾವಣದಕ್ಕೆ ಆ ಬಣ್ಣದ ಬದುಕಿನಲ್ಲಿ ಶ್ರಾವಣದ ಒಂದು ಮಹತ್ವ ಏನಿದೆ ಅನ್ನುವುದನ್ನು ಒಂದು ರೀತಿಯಲ್ಲಿ ಕಾವ್ಯಾತ್ಮಕವಾಗಿ ವಾಚಿಸಿದರು. ಹಾಗೆಯೇ ಅನಿತಾ ಶೆಣೆಯವರು ಅವರು ಸಹ ಇಲ್ಲಿ ಅಂದರೆ ಇಲ್ಲಿ ಹೇಳಲಿಕ್ಕೇನೂ ಇಲ್ಲ ವಿಷಯ, ಯಾರಿಗೂ ನಾನು ವಿಮರ್ಶೆ ಮಾಡ್ತಾ ಇಲ್ಲ, ಒಂದು ಹೆಸರು ಹೇಳಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ, ಹೇಳಬೇಕಾಗಿ ಒಂದು ಆತ್ಮೀಯತೆಯಿಂದ. ಹಾಗೆ ಅನಿತಾ ಶೆಣೆಯವರು ಸಹ ಒಂದು ಶ್ರಾವಣದಲ್ಲಿ ಇರುವಂಥ ಒಂದು ಹೆಮ್ಮೆಯ ವಿಷಯ ಅಥವಾ ಅರ್ಥವತ್ತಾದ ಒಂದು ವಾಕ್ಯಗಳನ್ನು ಪೋಲಿಸಿದಂಥ ಒಂದು ಕವನವನ್ನು ವಾಚಿಸಿದರು. ನಿಶಾನಂದ್ ಚಂದ್ರ ಉತ್ತಮ ಪ್ರತಿಮೆ ಮತ್ತು ರೂಪಕಗಳನ್ನು ಹೆಣೆದಂಥ ಕವನ ವಾಚಿಸಿದರು. ಗುರುರಾಜರವರು ಸಹ ಅಂತ್ಯಪ್ರಾಸದಲ್ಲಿ ಒಂದು ಶ್ರಾವಣ ಮಾಸದ ವಿವರಣೆಯನ್ನು ಕೊಡ್ತಾ ಹೋದರು. ಶಿವಪ್ರಸಾದರು ಅವರು ಸಹ ಒಂದು ವಿಭಿನ್ನವಾದ ಕವಿಯೇ. ಒಂದು ಆ ಶ್ರಾವಣ ಮರಳಿ ಬಂತು ಪುನಃ ಬರಲಿ, ಯಾವತ್ತು ಬರ್ತಾ ಇರಲಿ ಅನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಇಲ್ಲಿ ಪುನರುಚ್ಚರಿಸಿದರು. ಉಮೇಶ ಕಾರಂತರು ಭಾವಪ್ರಧಾನವಾದಂಥ ಹಾಡನ್ನು ಹಾಡಿದರು. ನಾನು ಅವ್ರದ್ದು ಪೂರ್ತಿ ಕೇಳಲಿಲ್ಲ, ಆಗ ಪೇಷಂಟ್ ಫೋನ್ ಬಂತು. ಹಾಗಾಗಿ ಸುಲೋಚನಾ ನವೀಂದ್ರರು ಆಕಾಶವಾಣಿಯವರು, ಹಾಗೆ ಆಕಾಶವಾಣಿಯು ನಮ್ಮ ಇದರೊಟ್ಟಿಗೆ ಸೇರಿ ಒಂದು ವಿಶಿಷ್ಟವಾದ ಮೆರುಗು ತಂದಂಥ ಒಂದು ಸಂತೋಷ ಇದೆ. ಆಕಾಶವಾಣಿ ಕಲಾವಿದರು ನಮ್ಮ ಬಳಗದಲ್ಲಿದ್ದಾರೆ ಅಂತ ಹೇಳಿ. ಹಾಗೆ ಶ್ರಾವಣದ ಸಂಭ್ರಮವನ್ನೇ ಅವರು ವಿಶ್ಲೇಷಿಸಿದರು. ರಾಣಿ ಪುಷ್ಪಲತಾದೇವಿಯವರು ಶ್ರಾವಣದ ಬಗ್ಗೆ ತನ್ನ ಮನದಾಳದ ಮಾತುಗಳನ್ನು ಬಿಡಿಯಾಗಿ ಎಳೆಯಾಗಿ ದಿಢೀರನೆ ಒಂದು ಅರ್ಜೆಂಟ್ ಸಾರು ಅಂತ ಮಾಡಿದಾಗ ನೆಂಟರು ಬಂದಾಗ ಅವರು ಮಗಳ ಮೂಲಕ ಹೇಳಿಸಿ ಅಲ್ಲಿ ಬರೆದಿಟ್ಟದ್ದನ್ನು ಇಲ್ಲಿಗೆ ಅದು ವೈರ್ಲೆಸ್ನಲ್ಲಿ ಬರೆಸಿ ಇಲ್ಲಿಂದ ಪುನಃ ವೈರ್ಲೆಸ್ನಲ್ಲಿ ಮೈಕಿನಲ್ಲಿ ಕೊಂಡೋದರು. ಎಲ್ಲರೂ ಆನೆಯನ್ನು ಮುಟ್ಟಿದವರಿಗೆ. ಹಾಗಾಗಿ ಒಬ್ಬೊಬ್ಬರದು ಒಂದೊಂದು ವಿಧ ಅಷ್ಟೇ. ಕೊನೆಗೆ ಬರುವುದು ಆನೆಯ ಕಡೆಗೆ. ಅದುವೇ ಕಾವ್ಯದ ಮಹತ್ವ. ಬಾನಿನಲ್ಲಿರುವಂಥ ಒಂದು ಮೋಡದ ಆಕಾರವನ್ನು ನೋಡಿ ಅದು ಒಂದು ಚಂದದ ಮರದ ಹಾಗೆ ಕಂಡರೆ ಅವನು ಚಂದದ ಮೇಲೆ ಕವನ ಬರೀತಾನೆ, ಇನ್ನೊಬ್ಬ ಸುರಗಿಯ ಮೇಲೆ ಕವನ ಬರೀತಾನೆ, ಇನ್ನೊಬ್ಬ ರುದ್ರಾಕ್ಷಿಯ ಮೇಲೆ ಕವನ ಬರೀತಾನೆ, ಬರಿಬಹುದು. ಹಾಗೆ ಅದು ಕೊಡುವಂತಹ ಏನು ನಮಗೆ ಪ್ರಯೋಜನಗಳನ್ನು ಆವಾಗ ಮುಂದುವರಿಸ್ಬೋದು. ಉಪಮೆ ಕೊಡಲಿಕ್ಕೋಸ್ಕರ ಮರದ ಒಂದು ಉದಾಹರಣೆ, ಮೋಡದಿಂದ ಮರ ಸಿಕ್ಕಿತು ಅವನಿಗೆ, ಆ ಮರದಿಂದ ಅವನು ಆ ಮರ ಏನೇನು ಮಾಡ್ತದೆ ಅದನ್ನು ಹಿಡ್ಕೋದ, ಅದಕ್ಕೆ ಉಪಮೆ ಕೊಟ್ಟ. ಹೀಗೆ ಈ ರೀತಿ ಕಾವ್ಯ ಹುಟ್ಟೋದು. ಹಾಗಾದರೆ ಈ ಕಾವ್ಯಕ್ಕೂ ಕಲೆಗೂ ಸಾಹಿತ್ಯಕ್ಕೂ ಕಲೆಗೂ ಗಾಯನಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ನಾನು ಎಷ್ಟೋ ಸಾರಿ ಹೇಳೋದುಂಟು. ನಾನು ದಿನ ಬರಿತಾ ಇರ್ತೇನೆ, ಒಂದು ಮಿನಿಮಮ್ 15 ಬರಿತೇನೆ, ಒಂದು ಏಕಪಾಠಿಯಾಗಿ ಬರಿತಾ ಹೋಗೋದು. ನನಗೆ ಅದರದ್ದು ಏನೇನು ರುಚಿಸುವುದಿಲ್ಲ. ಆಮೇಲೆ ಓದುವಾಗ ಇದು ಬರೇ ದಂಡ ಅಂತ ಹೇಳ್ತಾರಲ್ಲ, ಹೋಕ್ಕಡೆ ಪೂರ್ಣಾಸು ಅಂತೇಳಿ, ಆ ರೀತಿಯ ಮನೋಭಾವ ನನಗೆ ಬರ್ತಾಯಿದೆ. ನಾನೊಂದು 5,000 ಗಜಲ್ ಬರೆದಿರ್ಬೋದು. ನನಗೆ ಇವತ್ತಿಗೂ ಒಂದು ಉತ್ತಮ ಗಜಲ್ ಅಂತ ಪಿಕ್ ಮಾಡಲಿಕ್ಕೆ ನನ್ನಿಂದ ಆಗ್ತಾಯಿಲ್ಲ. ಇದು ಸತ್ಯವಾಗಿ ಹೇಳ್ತಾ ಇದ್ದೇನೆ. ಹಾಗೆ ಮುಕ್ತಕ ಒಂದು 6,000 ಆಗ್ಬೋದು ಬರ್ಬೋದು. ಈಗ ಪುನಃ ತಿದ್ದುವ ಅಂತ ಕಾಣ್ತದೆ. ಪ್ರತಿ ಸಾರಿ ಓದಿದಾಗ ಅದಕ್ಕೆ ಅದನ್ನು ಪುನಃ ತಿದ್ದುಪಡಿ ಮಾಡುವ ಅಂತ ಕಾಣ್ತದೆ. ಪ್ರಾಯಶಃ ಎಲ್ರಿಗೂ ಕಾಣ್ತದೆ ಅದು, ಯಾಕಂದರೆ ತಿದ್ದುಪಡಿಯೂ ಆಗ್ತದೆ, ಇನ್ನೊಂದು ಥರ ಬರ್ತದೆ. ಆದರೆ ಇದು ಅದಕ್ಕೆ ಯಾವುದೇ ರೀತಿಯ ಒಂದು ಆಪ್ಯಾಯಮಾನತೆ ಇರಲಿಲ್ಲ. ನಾನು ಹಾಗೆ ಬರೆದವುಗಳನ್ನು ಒಬ್ಬರು ಶೀಲಾ ಭಟ್ ಪದ್ಯಾಣ ಅಂತಿದ್ದಾರೆ, ಹಾಗೆ ಬೇರೆ ಕೆಲವರಿದ್ದಾರೆ, ಮಮತಾ ಅಂತ ಇದ್ದಾರೆ, ಶಿವನಂಜು ಅಂತ ಇದ್ದಾರೆ. ಅವರು ಹಾಡಿಬಿಡ್ತಾರೆ. ಅದು ಹಾಡುವಾಗ ನನಗೆ ಇದು ನಾನು ಬರೆದದ ಅಂತ ಆಗ್ತದೆ. ಹಾಗಾಗಿ ನಾನು ಎಷ್ಟೋ ಸರಿ ಹೇಳೋದು, ಅವರು ಚಂದ ಆಯ್ತು ಅಣ್ಣ ಅಂತ ಒಂದು ಮೆಸೇಜ್ ಮಾಡಿದರೆ, ಚಂದ ಮಾಡೋದು ನೀವು ಗಾಯಕರು ಅಂತೇಳಿ ನಾನು ಹೇಳ್ತಿದ್ದೆ.
ನೀವು ಹಾಡಿ ಚೆಂದ ಮಾಡ್ತೀರಿ. ಅದು ಎಷ್ಟೋ ಸಿನಿಮಾದ ಹಾಡುಗಳನ್ನೇ ಕೇಳಬೇಕಾದ್ರೆ ನೀವು ಅದನ್ನು ಉದ್ದಕ್ಕೆ ಪುಸ್ತಕದಲ್ಲಿ ಬರೆದು ಓದಿ, ನಿಮಗೆ ಅದರ ಏನೇನು ಗೊತ್ತಾಗೋದಿಲ್ಲ. ಒಂದು ಕವನ ಅಂತ ಹೇಳೋ ಭಾವನೆ ಆಗಲಿ ಅಥವಾ ವಿಶೇಷವಾದಂಥ ವೈಶಿಷ್ಟ್ಯ ಕಾಣೋದಿಲ್ಲ. ಏನೋ ಒಂದು ವಿಷಯವನ್ನು ಉದಾಕ್ಕೆ ಬರಿತಾ ಹೋದ ಹಾಗೇ ಕಾಣ್ತದೆ. ಅದನ್ನೇ ಆ ಫಿಲ್ಮಿನಲ್ಲಿ ಸಹ ನೋಡಿ, ಆ ಸಂಗೀತಗಳ ಹಿಂದೆ ಅದನ್ನು ಎಲ್ಲಿ ಅಲ್ಲಲ್ಲಿ ಕಟ್ ಮಾಡಿ ಹಾಡಿದಾಗ ಅದಕ್ಕೊಂದು ಎಂಥ ಒಂದು ಆಪ್ಯಾಯಮಾನತೆ ಬರೋದು. MS ಗಿರಿಧರ ಅಂತ ಇದ್ದಾರೆ ಬೆಂಗಳೂರಲ್ಲಿ, ಅವರನ್ನು ಆಲೋಚನಿದ್ರು 10-15 ವರ್ಷ. ಅವರು ಹೀಗೆ ಅವರಲ್ಲಿ ಅಪಾಯಿಂಟೆಡ್ ಗಾಯಕ ಆಗಿದ್ದರು. ಆವಾಗ ನಾನು ನೋಡಿದ್ದೇನೆ, ನಾವೆಲ್ಲ ಬರೆದದನ್ನು ಹಾಡುವ ಕೆಲಸ ಅವರಿಗೆ ಆಳರು ವಹಿಸಿಕೊಡ್ತಿದ್ರು. ರಾಗ ಹಾಕಿ ಹಾಡುವುದು. ಈ ಹಾಡುವಾಗ ಅದು ಎಂಥ ಕವನವೇ ಆಗಿರಲಿ ಚೆಂದ ಆಗ್ತದೆ. ನಾರಿ ಶೃಂಗಾರ ಮಾಡಿದಾಗ, ಒಬ್ಬ ನಾರಿಗೆ ಶೃಂಗಾರ ಮಾಡಿದಾಗ ರೂಪ ಬಂದೇ ಬರ್ತದೆ. ಅದು ಶಿರದ ವಿನ್ಯಾಸ ಇರ್ಬೋದು, ಕೇಶ ವಿನ್ಯಾಸ ಇರ್ಬೋದು, ತುಟಿ ಕೈ ಅಥವಾ ವಸ್ತ್ರದ ವಿನ್ಯಾಸ ಇರ್ಬೋದು ಇತ್ಯಾದಿಗಳಿಂದ ಹೇಗೆ ಒಂದು ಚಂದವಾದ ರೂಪವನ್ನು ಕೊಡಬಲ್ಲದೋ ಹಾಗೆ ಈ ಸಾಹಿತ್ಯವನ್ನು ರೂಪ ಕೊಡೋದು ರಾಣಿಯವರೇ ನೀವು ಮತ್ತು ಗಂಗಾಧರ ಗಾಂಧಿಯವರು ಅಂಥವರು. ನಿಮ್ಮ ಪರಿವಾರ ನೀವೇಂತಲೇ ಅಲ್ಲ, ನಿಮ್ಮ ಕೂಟದಲ್ಲಿರುವ ಎಲ್ಲರೂ. ನಾನಂತೂ ಅಲ್ಲ, ನಾನು ಹಾಡುಗಾರನೇ ಅಲ್ಲ, ಎಂದಿಗೂ ನಾನು ಹಾಡಿದವಲ್ಲ. ಆದರೆ ಫೈನಲ್ ಇಯರ್ BMSನಲ್ಲಿರುವಾಗ ಒಮ್ಮೆ ನಮಗೊಂದು ಚಟ, ನಾನು ಮೋಹನ್ ಅವರ ಕ್ಲಾಸ್ಮೇಟ್ಸು, ಎಲ್ಲ ಸ್ಪರ್ಧೆಗಳಿಗೂ ಭಾಗವಹಿಸ್ಲಿಕ್ಕೆ ಉಂಟು. ಹಾಗೆ ಭಾಗವಹಿಸುವಾಗ ನಾನು ಸಹ ಈ ಸಾಂಗಿಗೆ ಎಲ್ಲ ಹೆಸರು ಕೊಟ್ಟಿದ್ದೇನೆ. ಅದರಲ್ಲಿ ಒಬ್ಬನೇ ಹಾಡುವ ಸಾಂಗಿಗೆ ನನಗೆ ಪ್ರೈಸ್ ಬರಲಿಲ್ಲ. ಗ್ರೂಪ್ ಸಾಂಗಿನಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದೆ. ಆ ಗ್ರೂಪ್ ಸಾಂಗಿನಲ್ಲಿ ಏನು ಮಾಡಿದ್ದು, 4 ಮಂದಿ ಇದ್ದು ನಾವು, ಒಬ್ಬ ಇನ್ನೊಬ್ಬ ಹೇಳಿದ್ದು ಮೇಯ್ನ್ ಗಾಯಕ, ನಾವು ಒಟ್ಟಿಗೆ ಹೇಳಲಿಕ್ಕೆ ಮತ್ತು ತಾಳ ಹೊಡಲಿಕ್ಕೆ ಅದು 5 ರೌಂಡ್ ಇನ್ನೊಂದು ಅಂತ ನಮಗೆ ಪ್ರೈಸ್ ಬಂದಿದೆ ಅಲ್ಲಿ ಉಡುಪಿಯಲ್ಲಿ. ನಾನು ಮೆಡಿಕಲ್ ಕಲಿತಾರೆ ಅವಾಗ. ಅಂದರೆ ಇದೇನು ಹೇಳ್ತೆ ಅಂದರೆ, ನಾನು ಗಾಯನ ಅನ್ನೋದು ಮಾಡಿದಾಗ ಅದಕ್ಕೊಂದು ಹೊಸ ರೂಪ ಬಂದೇ ಬರ್ತದೆ. ಇನ್ನೂ ಮುಂದುವರಿದು ನೀವೇನೋ ಬರೀತೀರಿ, ಆ ಬರೆದನ್ನು ಇಲ್ಲಿ ವೇದಿಕೆಯಲ್ಲಿ ಪ್ರದರ್ಶಿಸಿದಾಗ, ನಾನು ಒಂದು ಕವನವನ್ನು ಬರೆದೆ, ಅದನ್ನು ರಾಣಿ ಪುಷ್ಪಲತಾ ದೇವಿಯವರು ಹಾಡಿದರು, ಕಂಡೆ ನಿನ್ನ ರೂಪ ಅಂತ ಇರ್ಬೋದು, ನನಗೆ ಈಗ ಹಾಡಲಿಕ್ಕೂ ಸಾಧ್ಯ ಇಲ್ಲ ಅದು. ಅದನ್ನೇ ಇಲ್ಲಿ ವಾಣಿಜ್ಯ ಯಾರು ಪ್ರತಿಭಾನ್ವಿತರ ಕುಣಿದು ನರ್ತಿಸಿದರೆ ಇನ್ನೊಂದು ಬರ್ತದೆ, ಕೈಯನ್ನು ಈಗ ಮಾಡಿ ಕಂಡೆ ನಿನ್ನ ರೂಪ ಹಾಗೆ ಅನ್ನೋದು. ಅದು ಹಾಗಾಗಿ ನಾನು ಹೇಳೋದು, ಕಾವ್ಯ ಮತ್ತು ಈ ಗಾಯನ ಮತ್ತು ಕಲೆ, ನಾಟಕ ಅಥವಾ ಅದನ್ನು ತೋರಿಸುವಂಥ ವಿಧಾನಗಳಿರ್ಬೋದು, ಇವುಗಳಿಗೆ ಪರಸ್ಪರ ಅವಿನಾಭಾವ ಸಂಬಂಧ ಇದೆ, ಅಥವಾ ಆಶ್ರಯಾಶ್ರಯಿ ಭಾವಗಳಿವೆ. ಅದು ಒಂದಕ್ಕೊಂದು ಸೇರಿರ್ತವೆ. ಯಾವುದು ಒಂದನ್ನು ಬಿಟ್ಟು ಒಂದಿಲ್ಲ. ಮೇಯ್ನು ಮುಖ್ಯ ಭಾಗವತ ಇಲ್ಲ ಇದ್ದರೆ ಮದ್ದಳೆಯೂ ಆಗೋದಿಲ್ಲ, ಚೆಂಡೆಯೂ ಆಗೋದಿಲ್ಲ. ಹಾಗೆ ಆ ರೀತಿಯ ಪರಿಸ್ಥಿತಿ ಇರುವ ಕಾರಣ ನಾವು ಸಾಹಿತ್ಯವನ್ನು ಬರಿತಾ ಹೋಗಬೇಕು. ಅದಕ್ಕೆ ನಿಮ್ಮಂಥವರು ಶೇಪು ಕೊಡ್ತಾ ಬರಬೇಕು. ನಾವೊಂದು ಕಲ್ಲು, ಬರೇ ಪಾಷಾಣ, ಈ ಪಾಷಾಣವನ್ನು ಕೆತ್ತಿದಾಗ ಅದು ವಿಗ್ರಹ ಆಗ್ತದೆ ಅಲ್ವಾ? ಶಿಲಾಭಾವತಿ ಶಂಕರ ಅಂತ ಹೇಳಿದಾಗ ಯಾರಿಂದ? ದೇವರ ಕೃಪೆಯಿಂದ, ಶಿಲ್ಪಿಯ ಕೃಪೆಯಿಂದ ಶಿಲಾಭಾವತಿ ಶಂಕರ ಮಾಡ್ತಾನೆ ಶಿಲ್ಪಿ. ಹಾಗೆ ನಾವು ಕಾವ್ಯಶಿಲ್ಪಿಗಳ ಒಂದು ಘಟನದಲ್ಲಿ ನಾವು ಇರಬೇಕು ಅಂತ ಒಂದು ಇದಕ್ಕೆ ಇವತ್ತೊಂದು ಶ್ರಾವಣ ಸಂಭ್ರಮ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಹಾಕಿ, ಅದರ ಮಧ್ಯದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳು ಇತ್ಯಾದಿ, ಮತ್ತೊಬ್ಬರು ದಂಪತಿಗಳಿಗೆ ಪ್ರಥಮವಾದಂಥ ಸನ್ಮಾನ ಇಲ್ಲಿ ಈ ವೇದಿಕೆಯಲ್ಲಿ ಎಲ್ಲ ಕೊಟ್ಟು ಚಂದವಾದಂಥ ಒಂದು ಕಾರ್ಯಕ್ರಮವನ್ನು ಎಂದಿನಂತೆ ಬಳ್ಳಿರೇನೆ ಅಂತ ಹೇಳಿದಾಗ ಎಂದಿನಂತೆ ಇಂದು ಸಹ ಸುಂದರವಾಗಿಯೇ ಕೊಂಡೋಗ್ತೀರಿ. ಅದು ನನಗೆ ಗೊತ್ತುಂಟು. ರಾಣಿಯವರು ಮತ್ತು ಗಂಗಾಧರ ಗಾಂಧಿಯವರು ಮಾಡೋ ಯಾವುದೇ ಪ್ರೋಗ್ರಾಮ್ನಲ್ಲಿ ಅವರು ಎದುರಿನ ಕುರ್ಚಿಯನ್ನು ನೋಡುವುದಿಲ್ಲ. ಅವರು ಹೇಗಿದ್ದರೂ ಒಂದು ಏಕಲವ್ಯ ಗಮನಿಸದೆ ಕೆಲಸ ಮಾಡಿದಾಗ ಇವರು ಕೆಲಸ ಮಾಡ್ತಾರೆ, ಅಷ್ಟು ಚಂದವೇ ಮಾಡ್ತಾರೆ. ಅದು ಎಂಥದ್ದು ಹರಕ್ಕೆ ಸಂದಾಯ ಮಾಡುವುದಿಲ್ಲ ಅಂತೇಳಿ. ಹಾಗಾಗಿಯೇ ಇಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವ ಭಾಗ್ಯ ಪಡೆದದಕ್ಕೆ, ನೀವು ನನ್ನ ಮೇಲೆ ಪ್ರೀತಿ ಇರಿಸಿದ್ದಕ್ಕೆ ಮತ್ತು ಮುಂದೆ ಇರಿಸುವುದಕ್ಕೆ ನಾನು ನಿಮಗೆ ಶಿರಸ ವಂದಿಸ್ತೇನೆ. ಹಾಗೆಯೇ ನನ್ನದೊಂದು ಸಲಹೆ ಇದೆ, ಯಾರೇ ಆಗಲಿ ಮುಂದಕ್ಕೆ
ಈಗ ನೀವು ಇವತ್ತು ಶ್ರಾವಣ ಸಂಭ್ರಮ ಅಂತೇಳಿ ಒಂದು ಕವಿಗೋಷ್ಠಿ ಮಾಡಿದ್ರಿ. ನಾವು ಕವಿಗೋಷ್ಠಿಗೆ ಒಂದು ಹೆಸರು ಇಡುವ, ಈ ಶ್ರಾವಣ ಸಂದರ್ಭದಲ್ಲಿ ಮಾಡುವ ಕವಿಗೋಷ್ಠಿ. ಆದರೆ ನಾನು ಹೇಳೋದು ಶ್ರಾವಣದ ಮೇಲೆಯೇ ಬರೆಯುವುದು ಅಂತ ಬೇಡ ಅಂತೇಳಿ. ಶ್ರಾವಣ ಸಂಭ್ರಮ ಹೇಗೆ ಕವಿಗೋಷ್ಠಿ, ಶ್ರಾವಣ ಸಂಭ್ರಮ ಕವಿಗೋಷ್ಠಿ, ಶ್ರಾವಣದಲ್ಲಿ ಸಂಭ್ರಮಿಸುವುದು ಕವಿಗೋಷ್ಠಿಯ ಮುಖಾಂತರ. ಈ ರೀತಿ ಮಾಡಿದರೆ ಹೆಚ್ಚು ಒಳ್ಳೆಯದಾಗ್ಬೋದು ಅಂತ ಕಾಣ್ತದೆ ನನಗೆ. ಎಲ್ಲ ಬೇರೆ ಬೇರೆ ಕವಿಗಳು ಈಗ ಮಳೆಗಾಲದಿರ್ಬೋದು, ಬೇಸಿಗೆದಿರ್ಬೋದು ಮಾಡೋದು, ಅದರ ಬಗ್ಗೆ ಮಾಡೋದಕ್ಕಿಂತ ಅದೊಂದು ಹೆಡ್ಡಿಂಗ್ ಏನಂದರೆ ಇಲ್ಲಿ ನಾವು ಶ್ರಾವಣದ ಸಂದರ್ಭದಲ್ಲಿ ಮಾಡುವ ಕವಿಗೋಷ್ಠಿ, ಸ್ವಾತಂತ್ರ್ಯ ಕವಿಗೋಷ್ಠಿ ಅಂತ ಮಾಡ್ತೇವೆ. ಸ್ವಾತಂತ್ರ್ಯದ್ದೇ ಬೇಕು ಅಂತಿಲ್ಲ, ಸ್ವಾತಂತ್ರ್ಯೋತ್ಸವದಲ್ಲಿ ಒಂದು ಮಾಡುವ ಕವಿಗೋಷ್ಠಿ ಈ ರೀತಿ ಮಾಡ್ಬೋದೇನು. ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳು ಹಾಗೆ ಮಾಡ್ತವೆ. ಮುಂದೆ ಸಹ ಆ ರೀತಿ ಮಾಡಿ ಒಳ್ಳೆಯದು ಅಂತ ನನ್ನೊಂದು ಯೂನಿವರ್ಸಲ್ ಸಹ, ನಿಮಗಲ್ಲ ಇದು, ಇದು ಈ ವರದಿ ಎಲ್ಲಿಗೆ ಹೋಗ್ತದೆ ಅಲ್ಲಿಗೆ ಹಾಗೆ ಅಂತೂ ಹಾಗೇನಾಗ್ತದೆ, ವೈವಿಧ್ಯತೆ ಬರ್ತದೆ, ಪ್ರೇಕ್ಷಕರಿಗೆ ಬೋರ್ ಆಗೋದಿಲ್ಲ ಒಂದು. ಮತ್ತು ನಮ್ಮಂಥವರಿಗೆ ಭಾಷಣದಲ್ಲಿ ಏನು ಹೇಳಲಿಕ್ಕಾಗೋದಿಲ್ಲ, ಎಲ್ಲ ಬರೆದದ್ದು ಒಂದೇ ಆಚೆ ಈಚೆ ಅಷ್ಟೇ. ನಾನು ಆಗ ಹೇಳಿದಾಗೆ ಸೊಂಡಿಲು ಕಾಲು ಬಾಲ ಮುಟ್ಟಿದ್ದಷ್ಟೇ. ಹಾಗೆ ಅಂತೂ ನಾನು ಅದಕ್ಕೋಸ್ಕರ ಒಂದು ನನ್ನ ಕೊನೆಗೆ ಒಂದು ಗಜಲ್ ರೂಪದ ಭಾವಗೀತೆಯನ್ನು ವಾಚಿಸ್ತೇನೆ. ವಾಚನದ್ದು ಒಂದು ಕಥೆ ಇದೆ, ಅದನ್ನು ನನಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ವಾಚನ ಮಾಡುವುದೂ ಒಂದು ಕಥೆ. ಈ ವೇದಿಕೆಯಲ್ಲಿ ಬಂದಾಗ ಎಷ್ಟೋ ಚಂದ ಬರೀತಾರೆ, ಮೇಲೆ ಬಂದು ಏನೂ ಹೇಳಲಿಕ್ಕಾಗ್ತಾ ಇಲ್ಲ ಅಂಥವ್ರು ಇರ್ತಾರೆ. ಅದು ಆಗಬಾರ್ದು. ಅದನ್ನು ಕರಗತ ಮಾಡಿಕೊಳ್ಬೇಕು ಒಂದಷ್ಟು. ಈಗಂತೂ ಗೂಗಲ್ ಇತ್ಯಾದಿ ಇರುವ ಕಾರಣ ಕಷ್ಟ ಇಲ್ಲ, ಅದನ್ನು ವಾಚ್ ಮಾಡಿದರೆ ಸಿಗ್ತದೆ. ಒಂದು ರೀತಿಯಲ್ಲಿ ಗಜಲು ಆಗ್ತದೆ ಇದು, ಅಥವಾ ಇದನ್ನು ಭಾವ ಗಜಲ್ ಅಂತಲೂ ಹೇಳ್ಬೋದು. ಹಾಗಾಗಿ ಪ್ರಯತ್ನ ಪಟ್ಟರೆ ಇನ್ನೊಂದು ಸಾರಿ ರಾಣಿಯವರು ಹಾಡ್ಬೋದು. ನಲ್ಲೆ ನಿನಗೇತರ ಶ್ರಾವಣ ಹೇಳು, ನಲ್ಲೆ ನಿನಗೇತರ ಶ್ರಾವಣ ಹೇಳು, ಬಲ್ಲೆ ನಿನಗೆ ಸದಾ ಪ್ರಾವರಣ ಕೇಳು, ಬಲ್ಲೆ ನಿನಗೆ ಸದಾ ಪ್ರಾವರಣ ಕೇಳು. ಪ್ರಾವರಣ ಅಂದರೆ ಮುಚ್ಚಿಕೊಂಡಿರುವುದು, ಆಲಿಂಗಿಸುವುದು ಅಥವಾ ಜತೆಗಿರುವುದು. ವರ್ಷಧಾರೆಯ ಎಲ್ಲ ಮೀರಿದ ಸಾಲು ಸಾಲು ಹಬ್ಬ, ಎಲ್ಲ ಮೀರಿದ ಸಾಲು ಸಾಲು ಹಬ್ಬ, ಒಲ್ಲೆ ಎನದ ನಿತ್ಯ ಸವಿದಿನಗಳು, ಒಲ್ಲೆ ಎನದ ನಿತ್ಯ ಸವಿದಿನಗಳು. ಎಷ್ಟೇ ಹಬ್ಬ ಬರಲಿ ನಿನಗೆ 365 ದಿನ ಹಬ್ಬ ಅಂತ ಹೇಳಿ. ಒಲ್ಲೆ ಎನದ ನಿತ್ಯ ಸವಿದಿನಗಳು, ನಲ್ಲೇ ನಿನಗೇ ಥರ ಶ್ರಾವಣ ಹೇಳು. ವರ್ಷಧಾರೆಯ ಬಿರುಹನಿಗಳ ಧಾರೆ, ವರ್ಷಧಾರೆಯ ಬಿರುಹನಿಗಳ ಧಾರೆ, ಹರ್ಷ ತರಲು ಹಗಲಿರುಳೇಕೆ ಗೋಳು, ಹರ್ಷ ತರಲು ಹಗಲು ಆದಿತ್ತು ರಾತ್ರಿ ಆದಿತ್ತು, ಹರ್ಷ ತರಲು ಹಗಲಿರುಳೇಕೆ ಗೋಳು, ನಲ್ಲೇ ನಿನಗೇ ಥರ ಶ್ರಾವಣ ಹೇಳು. ಕರ್ಷಾಪಕರ್ಷ, ಕರ್ಷ ಅಪಕರ್ಷ ಇರಲಿ ಚಂದಿರಗೆ ಮಾತ್ರ. ಒಮ್ಮೆ ಸಣ್ಣ ಆಗ್ತದೆ ಮತ್ತು ದೊಡ್ಡ ಆಗ್ತದೆ. ಕರ್ಷಾಪಕರ್ಷ ಇರಲಿ ಚಂದಿರಗೆ ಮಾತ್ರ, ಸ್ಪರ್ಶಾನಂದ ನಮದಾಗಿರಲಿ ತಾಳು, ಸ್ಪರ್ಶಾನಂದ ನಮದಾಗಿರಲಿ ತಾಳು, ನಲ್ಲೆ ನಿನಗೇ ಥರ ಶ್ರಾವಣ ಹೇಳು. ಒಲಿಯಲಿ ಮಹಾಲಕ್ಷ್ಮಿ ಇವತ್ತು, ಒಲಿಯಲಿ ಮಹಾಲಕ್ಷ್ಮಿ ಒಲವ ನೆಲೆಗೆ, ಒಲಿಯಲಿ ಮಹಾಲಕ್ಷ್ಮಿ ಒಲವ ನೆಲೆಗೆ, ಕಲೆಯುವ ಮಹಾ ಉತ್ಸವದ ಬಾಳು, ಕಲೆಯುವ ಮಹಾ ಉತ್ಸವದ ಬಾಳು, ನಲ್ಲೆ ನಿನಗೇ ಥರ ಶ್ರಾವಣ ಹೇಳು. ಕಲಕಲ ನಿನಾದದಿ ಬಸವಳಿದ ಸುರೇಶ, ಕಲಕಲ ನಿನಾದದಿ ಬಸವಳಿದ ಸುರೇಶ, ಗಲ ಕರೆಯಲು ಸಾಕು ಸುಸ್ವರದ ನೆರಳು, ಸಾಕು ಸುಸ್ವರದ ನೆರಳು, ನಲ್ಲೇ ನಿನಗೇ ಥರ ಶ್ರಾವಣ ಹೇಳು. ಇಷ್ಟು ಹೇಳಿ ಸಮಯ ಕೊಂದದ್ದಕ್ಕೆ ಕ್ಷಮಿಸಿ ಅನ್ನುತ್ತಾ ವಿರಮಿಸುವ. ನಮಸ್ಕಾರ.